ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಅಂದರೆ ಈಗಿನ ವಿಡಿಯೋದಲ್ಲಿ ಅಧ್ಯಾಯ 2 ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳ ಒಳಗೆ ಸೂತ್ರಗಳು ನೋಡ್ರಿ. ಫಸ್ಟಾಗಿ ನೆನಪಿಡಬೇಕಾಗಿದ್ದು ಮೇನ್ ಇಂಪಾರ್ಟೆಂಟ್ ಅಂದರೆ ಸೂತ್ರ. ಇದಕ್ಕೆ ಎಷ್ಟು ಸೂತ್ರಗಳು ಬರ್ತಾವೆ ಅಂತಂದರೆ, ಶ್ರೇಣಿಯ ಎಣ್ಣೆನೇ ಪದ ಕಂಡುಹಿಡಿಯಿರಿ. ಹೌದಾ? ಎಣ್ಣೆನೇ ಪದ ಅಂತಂದರೆ ಸೂತ್ರ ಏನು ಬರ್ತದೆ? AN = A + n - 1 × D ಅಂತ ನೆನಪಿಡಬೇಕು. ಇದು ಒಂದು ಏನು ಸೂತ್ರ ಅಂತಂದರೆ, n ಪದ ಕಂಡುಹಿಡಿಯೋ ಸೂತ್ರ ಅಂತ ಕೇಳಿದ್ರೆ ಎಣ್ಣೆನೇ ಪದಗಳು ಎಷ್ಟು ಪದಗಳು ಅಂತ ಬೇಕಾಯಿತು ಅಂತಂದ್ರೆ, ಇದು ಎಷ್ಟನೇ ಪದ, 4ನೇ ಪದ ಅದ, 5ನೇ ಪದ ಅದ, 6ನೇ ಪದ ಅದ, 7ನೇ ಪದ ಅದ, 8ನೇ ಪದ ಅದ ಅಂತ ಏನೇ ಕೊಟ್ಟರು ಕೂಡ ಇದು ಒಂದೇ ಫಾರ್ಮುಲಾ ಅದ. ಹೌದಾ? ಎಷ್ಟನೇ ಪದ ಬೇಕು ನಿಮ್ಗೆ ಅಂತಂದರೆ 10ನೇದು ಬೇಕಾ, 50ನೇ ಪದ ಹೇಳಬೇಕಾ, 100, ಹೌದಾ, 200, 300 ಹಂಗೇನು ಕೊಡೋಂಗಿಲ್ಲ. ಸಿಂಪಲ್ಲಾಗಿ ಇಷ್ಟೇ, 50 ಒಳಗೆ ಇರ್ತದೆ, ಅದು 100 ಒಳಗೆ ಇರ್ತದೆ. ಅದು ಯಾವುದೇ ಕೊಟ್ಟರು ಕೂಡ ಇದು ಒಂದೇ ಫಾರ್ಮುಲಾ ಯೂಸ್ ಮಾಡ್ಬೇಕು, ತಲೆಗಿರಲಿ. ಹೌದಾ? ಏನೇ ಕೊಟ್ಟರು ಕೂಡ ಇದು ಒಂದು ಏನು ಕೇಳ್ಬೋದು ಅಂತಂತಂದರೆ, ಎ ಬೆಲೆ ಕಂಡುಹಿಡಿದು ಕೇಳ್ತಾರೆ, n ಬೆಲೆ ಕಂಡುಹಿಡಿದು ಕೇಳ್ತಾರೆ, ಡಿ ಬೆಲೆ ಕಂಡುಹಿಡಿತಾರೆ. ಮೂರದಾಗ ಯಾವುದ್ರೆ ಒಂದು ಕೇಳ್ತಾರೆ. ಹೌದಾ? ಇದ್ರಾಗ 3 ಕೊಟ್ಟಿರ್ತಾರೆ, ಒಂದು ಕೇಳ್ತಾರೆ. ಇಷ್ಟೇ ಸಿಂಪಲ್ಲಾಗಿ. ಹೌದಾ? 3 ವ್ಯಾಲ್ಯೂ ಕೊಡ್ತಾರೆ, ಒಂದು ಕೇಳ್ತಾರೆ. ಏನು ಬೇಕಾಯಿತು ಅಂದರೆ ಇವು 3 ವ್ಯಾಲ್ಯೂ ಕೊಟ್ಟಿರ್ತಾರೆ ನಮಗೆ. ಈಗ ಹೌದಾ, n ವ್ಯಾಲ್ಯೂ ಕೊಟ್ಟಿರು ಅಂತಂದ್ರೆ, ಈಗ ಡಿ ವ್ಯಾಲ್ಯೂ ಕೊಟ್ಟಿರ್ತಾರೆ, ಎ ವ್ಯಾಲ್ಯೂ ಕಂಡುಹಿಡ್ರಿ ಅಂತ ಕೇಳ್ತಾರೆ. ಇಲ್ಲೇ ಸಿಂಪಲ್ಲಾಗಿ ವ್ಯಾಲ್ಯೂಗಳು ತುಂಬಬೇಕು. ಈ ಮೂರದಾಗ ಯಾವುದನ್ನು ಕಂಡುಹಿಡಿಕೆ ನಿಮ್ಗೆ ಗೊತ್ತಿರಬೇಕು ಅಂತಂದಂಗೆ ಮುಗೀತು. ಇಷ್ಟೇ ಸಿಂಪಲ್ಲಾಗಿ. ಇಲ್ಲಿ ಇರೋದೇನು ನೆನ್ಪಿಡಬೇಕು, ಇದು ಮೂರದಾಗ ಒಂದು ಕೇಳ್ತಾರೆ. ಹೌದಾ? ಒಂದು ಫಿಕ್ಸಾಗಿ ಇರ್ತದೆ. ಹೌದಾ? ಈಗ ಎರಡನೇದು ಎಲ್ಲಿ ಪದಗಳ ಮೊತ್ತ ಅಂತ ಇರ್ತದೆ. ಪದಗಳ ಮೊತ್ತ ಅಂತ ಕೇಳಿದಾಗ SN = n/2 2a + n - 1 × D. ಹೌದಾ? ಇದು ಮೊತ್ತ ಅಂತಂದಾಗ ಇದು ಯೂಸ್ ಮಾಡಿರಿ. ಮೊತ್ತ ಅಂತ ಇರಲಿಲ್ಲ ಅಂತಂದ್ರೆ ಇದೇ ಯೂಸ್ ಮಾಡ್ಬೇಕು ನಮಗೆ. AN ಸೂತ್ರ ಮೊತ್ತ ಅಂತಿದ್ದಾಗ ಇದು. ಹೌದಾ? ಈ ಮೊತ್ತದಾಗೂ ಕೂಡ ಸೇಮ್. ಇಲ್ಲಿ ಎ ವ್ಯಾಲ್ಯೂನು ಕೇಳಿದ್ರು, n ವ್ಯಾಲ್ಯೂನು ಕೇಳ್ತಾರೆ, ಡಿ ವ್ಯಾಲ್ಯೂನು ಕೇಳ್ತಾರೆ, SN ವ್ಯಾಲ್ಯೂನು ಕೇಳ್ತಾರೆ. ಅದು ಹೆಂಗೆ ಕೇಳ್ತಾರೆ ಇದನ್ನು ಹಾಗೆ. ಮೊತ್ತ ಅಂತಂದಾಗ ಅದ್ರೊಳಗೆ ನಡೋರು ಪ್ಲಸ್ ಇರ್ತದೆ. ಪ್ಲಸ್ ಕೊಟ್ಟಿದ್ದಿಲ್ಲ ಅಂತಂತಂದ್ರೆ ಕ್ವಶನ್ದಾಗ ಮೊತ್ತ ಅಂತ ಕೊಟ್ಟಿರ್ತಾರೆ. ಹೌದಾ? ಮೊತ್ತ ಅಂಬೋದು ಭಾಳ ಇಂಪಾರ್ಟೆಂಟ. ಇದು ನೋಡ್ಕೆ SN ಯೂಸ್ ಮಾಡಬೇಕು ಅಂತಂದಾಗ ಇದು ಯಾವಾಗ ಯೂಸ್ ಮಾಡಬೇಕು ಅಂಬೋದು ತಲೆಗಿರಲಿ. ಇಷ್ಟೇ ಸಿಂಪಲ್ಲಾಗಿ ಕೇಳ್ತಕ್ಕಂಥದ್ದು. ಇದಕ್ಕೆ ಬಿಟ್ಟರೆ ಬೇರೆದೇನೂ ಕೇಳಲ್ಲ. ಹೌದಾ? ಈಸಿಯಾಗಿರ್ತಕ್ಕಂಥದ್ದೇ ಕ್ವಶನ್ ಕೇಳ್ತಾರೆ. ಹಾರ್ಡ್ ಯಾವುದನ್ನು ಕೇಳಲ್ಲ. 2 ಮಾರ್ಕ್ಸ್ 1 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಕೇಳ್ತಕ್ಕಂಥ ಇದ್ರೊಳಗೆ. ಇನ್ನೊಂದು ಏನಪ್ಪ ಅಂದರೆ, ಶ್ರೇಣಿ ಎಣ್ಣೆನೇ ಪದ ಕೊನೆಯ ಪದ ಆಗಿದ್ದರೆ ಎಲ್ಲ ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಕೊನೆಯ ಪದ ಕೊಟ್ಟಿರುವಪ್ಪ ಅಂದರೆ ಇದೇ ಫಾರ್ಮುಲಾ. ಎರಡು SN ಫಾರ್ಮುಲಾನೇ ಅವ. ಎಣ್ಣೆನೇ ಕೊನೆಯ ಪದ ಕೊಟ್ಟಾಗ ಇದು SN = n/2 a + l ಅಂತೇಳಿ. ಹೌದಾ? ಇದ್ರಾಗ ಎಲ್ ಕೊಟ್ಟಿರ್ತಾರೆ, ಇದ್ರಾಗ ಏನು ಕೇಳ್ಬೋದು, ಎನ್ ಕೇಳ್ಬೋದು. SN ಕೊಟ್ಟಿರ್ತಾರೆ. ಹೌದಾ? ಎನ್ ಕೊಟ್ಟಿರು ಅಂತಂದ್ರೆ ಎ ವ್ಯಾಲ್ಯೂ ಎಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಟೋಟಲ್ ಮೊತ್ತ ಕೇಳಿದ್ರಂದ್ರೆ 30 ಪದಗಳ ಮೊತ್ತ ಅಂತಂದ್ರೆ ಏನಿಲ್ಲ, ಸಿಂಪಲ್ಲಾಗಿ 30 ಪದಗಳು ಕೂಡಿಸ್ರೆ ಎಷ್ಟು ಆಗ್ತದೆ ಒಮ್ಮೆ ಹೇಳಕ್ಕೆ ಬರಲ್ಲ ನಮಗೆ. ಹೌದಾ? ಸಿರೀಸ್ ನಂಬರ್ ಕೊಟ್ಟಿರ್ತಾರೆ 1 2 3 50 ನಂಬರ್ ಒಮ್ಮೆ ಕೂಡಿಸಿ ಹೇಳ್ರಿ ಅಂತಂದರೆ 1 + 2 ಏಟಾಗ್ತದೆ, 3 ಆಗ್ತದೆ, 3 ಆಗ್ತದೆ. ಹಂಗೆ 50 ನಂಬರ್ಗೆ ಕೂಡಿಸ್ಬೇಕಲ್ಲ, ಟೈಮ್ ತೋರ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಹಂಗೆ ಲೇಟ್ ಆಗಬಾರ್ದು ಅಂಥೇಳಿ ಅದಕ್ಕೊಂದು ಫಾರ್ಮುಲಾ ಮಾಡಿದ್ದು. ಹೌದಾ? 50ನೇ ಪದ ಅಂತಂದು 50 ಪದಗಳು ಕೂಡಿಸ್ರಿ ಅಂತಂದ್ರೆ ಲಾಸ್ಟ್ 50 ಕೊಟ್ಟಿರ್ತಾರೆ, 50 ಹಾಕ್ಬೇಕಿಲ್ಲಿ. ಮೊದಲನೇ ಪದ ಯಾವುದು? 1, 50 ಕೂಡಿಸೋದು. ಹೌದಾ? ಅಂದರೆ ಟೋಟಲ್ ಎಸವ 50 ಅಂತಂದಂಗೆ. ಹೌದಾ? ಟೋಟಲ್ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಯೋದ? 50 ಪದಗಳ ಮೊತ್ತ ಅಂತ ಕಂಡುಹಿಡಿಬೇಕಾದ್ರೆ ಇದು ಈ ಥರ ಯೂಸ್ ಮಾಡಬೇಕು ಸಿಂಪಲ್ಲಾಗಿ. ಹೌದಾ? ಇಷ್ಟು 2 ಫಾರ್ಮುಲಾ ಗೊತ್ತಿದ್ರೆ ಸಾಕು. ಅದ್ರಾಗೆ ನಾವು ಏನು 12 ಕೇಳಿದ್ರು ಮತ್ತೆ ಅದೇ ಎ ವ್ಯಾಲ್ಯೂ n ವ್ಯಾಲ್ಯೂನೇ ಕೇಳ್ತಾರೆ. ಹೌದಾ? ಕೇಳಿದ್ರೆ ಬಿಟ್ಟರೆ ಮೊತ್ತ ಅದು ಕೇಳ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲೊಂದೊಂದು ಎಕ್ಸಾಂಪಲ್ ಏನು ಕೇಳ್ಬೋದು ಅಂತಂದ್ರೆ, 1 ಮಾರ್ಕ್ಸ್ದಾಗ ಈ ಸಮಾಂತರ ಶ್ರೇಣಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಬರೆಯಿರಿ. ಅದ್ರಾಗ ಸಾಮಾನ್ಯ ವ್ಯತ್ಯಾಸ ನೋಡ್ರಿ, ನಿಮ್ಗೆ ಗೊತ್ತದ. ಮೊದಲನೇ ಪದ ಅಂತಂದರೆ ಫಸ್ಟ್ ಇದ್ದಿದೆ ಮೊದಲನೇ ಪದ. ಹೌದಾ? ಡಿ ಅಂತಂದರೆ a2 - a1. ಇದು ಕರೆಕ್ಟಾಗಿ ನೋಡ್ಕೊರಿ. ಇಲ್ಲಿ ಮೈನಸ್ ಇರ್ತದೆ ಆಲ್ರೆಡಿ. ಅದಕ್ಕೆ ಇಲ್ಲಿ ಮೈನಸ್ ಕೊಟ್ಟಿರಪ್ಪ ಅಂದ್ರೆ ಕೇರ್ಫುಲ್ಲಾಗಿ ಬ್ರ್ಯಾಕೆಟ್ ಹಾಕಿ ಮಾಡಿರಿ ಅದು. ಹೌದಾ? ಅವ್ರು ಕನ್ಫ್ಯೂಸ್ ಆಗೋ ಸಲಕ್ಕೆ ಇಲ್ಲಿ ಮೈನಸ್ ಕೊಟ್ಟಿರ್ತಾರೆ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇರ್ತದೆ. ನೀವು ಗಡ್ಬಿಡ್ದಾಗ ಏನು ಮಾಡ್ತೀರಿ, ಇದೇ ಮೈನಸ್ ಮಾಡಿ ಇದ್ರಾಗ ಇಟ್ಟಿರ್ತೀರಿ. ಇದು ಸೈನ್ ನೋಡೋಂಗಿಲ್ಲ ನೀವು. ಹೌದಾ? ಅದಕ್ಕೆ a2 - a1 ಅಂದರೆ ಈಗ 1 ಫಸ್ಟ್ ಇದು, ಸೆಕೆಂಡ್ ಇದು. ಸೊ ಯಾವಾಗ ಭೀ ಸೆಕೆಂಡ್ ಫಸ್ಟ್ ಬರಿಬೇಕು, ಫಸ್ಟ್ ಇದು ಸೆಕೆಂಡ್ ಬರಿಬೇಕು ಇದ್ರಾಗ. ಅದಕ್ಕೆ a2 - a1 ಅನ್ನಂಗೆ. 1 - 3 ಯಾಕೆ ಇದು ಪ್ಲಸ್ ಅದ, ಇಲ್ಲಿ ಮೈನಸ್ಸೇ ಬರ್ದೀವಿ. 3 ಇದಾಗ 1 ಕಳೆದ್ರೆ ಗ್ರೇಟರ್ ನಂಬರ್ ಸೈನೇ ಬರಿಬೇಕು ಯಾವಾಗ ಭೀ. ಅದಕ್ಕೆ -2. ಹೌದಾ? ಏನಿಲ್ಲ, ಸಿಂಪಲ್ಲಾಗಿ ಇದೇ ಕೇಳ್ತಾರೆ. 1 ಮಾರ್ಕ್ಸ್ನಾಗ ಕೇಳ್ತಕ್ಕಂಥವು ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, n ವ್ಯಾಲ್ಯೂ. ಹೌದಾ? ನೆಕ್ಸ್ಟ್ ಏನು ಕೇಳ್ಬೋದು ಅಂತಂದರೆ,
ಈಗ ನೋಡು 10, 7, 4 ಈ ಸಮಾಂತರ ಶ್ರೇಣಿ 30ನೇ ಪದ ಏನು ಹೇಳ್ದೆ ಈಗ ಕೇಳ್ತಕ್ಕಂಥದ್ದು ಏನಂದರೆ 30ನೇ ಪದ ಈ ಥರ ಕೇಳ್ತಾರೆ. 30ನೇ ಪದ ಅಂತ ಕೇಳಿದಾಗ ಇಲ್ಲಿ ಆಪ್ಷನ್ದಾಗ ನೋಡ್ರೆ ಕೊಟ್ಟಿರ್ತಾರೆ. ಎ ವ್ಯಾಲ್ಯೂ ಬರ್ಕೋಬೇಕು, ಇದ್ರದ್ದು ಡಿ ವ್ಯಾಲ್ಯೂ ಗೊತ್ತಿರಬೇಕು, ನಮಗೆ ಎನ್ ವ್ಯಾಲ್ಯೂ ಎಷ್ಟು ಪದಗಳ ಮೊತ್ತ ಇದು ಪದ 30ನೇ ಪದ ಕೇಳ್ಯಾರ. 30ನೇ ನಂಬರ್ ಯಾವುದು ಅಂತ ಅಂದಂಗೆ ಇದೇ ಸೀರಿಯಲ್ ನಾವು ಬರ್ಕೋತ ಹೋದ್ರೆ 30ನೇ ನಂಬರ್ ಯಾವ್ದು ಬರ್ತದೆ ಅಂತ ಕೇಳ್ಯಾರ. ಈಗ ಬರ್ಕೋತ ಹೋದ್ರೆ ಲೇಟ್ ಆಗ್ತದೆ ಹೌದಾ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಅದೊಂದು ಫಾರ್ಮುಲಾ ಅದ. ಯಾವುದು ಅಂತಂದರೆ ಅದು 30ನೇ ನಂಬರ್ ಯಾವ್ದು ಕಂಡುಹಿಡಿಬೇಕಾಯ್ತು ಅಂತಂದ್ರೆ ನಮಗೆ ಏನು ಫಾರ್ಮುಲಾ ಯೂಸ್ ಮಾಡಬೇಕು. 30ನೇದು ಇರಲಿ, ಈಗ 50ನೇದು ಕೊಟ್ಟಿರ್ಬೋದು ಇಲ್ಲಿ ಹೌದಾ. 30ರ ಬದಲು ಯಾವ ನಂಬರ್ ಕೊಟ್ಟರು ಕೂಡ ಮಾಡೋದಿದೆ ಹೌದಾ. ಮೆಥಡ್ ಅಷ್ಟು ನೆನ್ಪಿಟ್ರಿ, ಫಾರ್ಮುಲಾ ಅಷ್ಟು ನೆನ್ಪಿಡ್ರಿ. ಯಾವುದು ಕೊಟ್ಟರೆ ನಮಗೇನು ಹೌದಾ. ಇದ್ರಾಗ ಏನು ಮಾಡೋದು ಹೌದಾ, ಪ್ಲಸ್ ಮೈನಸ್ ಮಾಡೋದು ಅಷ್ಟು ಸಿಂಪಲಾಗಿ ಹೌದಾ. ಫಾರ್ಮುಲಾ ಹಾಕಿ 30ನೇದು ಕೇಳಿದ್ರೆ 30 ಹಾಕಬೇಕು, 40 ಇಲ್ಲಿ ಹಾಕಬೇಕು, 50 ಹಾಕಬೇಕು, 70 80 ಹಾಕಿ ಬೇಕಾದ ಹಾಕ್ರಿ. 10 ಎ ವ್ಯಾಲ್ಯೂ ಬರ್ಕೋರಿ. ಎನ್ ಮೈನಸ್ ಯಾವ್ದು ಕೇಳ್ಯಾರ ಅದು 30 ಒಂದು ಕಳಿಬೇಕು, ಡಿ ಮೈನಸ್ ಮಾಡಬೇಕು. ಡಿ ಈಕ್ವಲ್ ಟು ಡಿ ವ್ಯಾಲ್ಯೂ ತುಂಬಿದೆವು ಹೌದಾ. 29 × 3 ಮಾಡಿರಿ 87. ಇಲ್ಲಿ ಪ್ಲಸ್ ಮೈನಸ್ ಆಗಿರ್ತದೆ. ಇದು ನೋಡಿ ಕರೆಕ್ಟಾಗಿ ಒಂದೊಂದು ಯಾಕೆ ತೋಡಿದೆ ಅಂತ ಯಾವ ಟೈಪ್ ಮಾಡಬೇಕಂಬದು. 87ದಾಗ 10 ಕಳಿಬೇಕು, ದೊಡ್ಡದು ಸೈನ್ ಏನದು ಅದನ್ನೇ ಬರೀಬೇಕು, -77 ಆಗ್ತದೆ. ಆಪ್ಷನ್ದಾಗ ಯಾವ್ದು ಸಿ ಇದೆ, ರೈಟ್ ಹಾಕ್ಬೇಕು ಸಿಂಪಲ್ಲಾಗಿ. ಹೇಳೋದೆಲ್ಲ ಇದೆ ಅಲ್ಲ ಹೌದಾ. ಏನಪ್ಪ ಅದು ಒಂದೇ ಒಂದು ಮೆಥಡ್ ಮಾಡಿ ಪರ್ಫೆಕ್ಟ್ ಆಗಿಬಿಡ್ಬೇಕು. ನೀವು ಇಲ್ಲಿ ಏನು ಮಾಡ್ಬೇಕಂಬದು ಇಷ್ಟು ಗೊತ್ತಿಟ್ಕೊಂಡು ಹೋಗಿ ಸಾಕು ಹೌದಾ. ಯಾವ ನಂಬರ್ ಕೊಟ್ಟರೆ ನಾನು ಇದು ಮಾಡ್ತೀನಿ ಅಂತಕ್ಕಂಥದ್ದು ಎಕ್ಸಾಮ್ದಾಗ ನಿಮ್ಗೆ ಕಾನ್ಫಿಡೆಂಟ್ ಇರಬೇಕು ಹೌದಾ. ಅಲ್ಲಿ ಪ್ಲಸ್ ಮೈನಸ್ ನೋಡಬೇಕು, ಯಾವುದು ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು ನಿಮ್ಗೆ, ಯಾವಾಗ ಮಲ್ಟಿಪ್ಲಿಕೇಶನ್, ಯಾವಾಗ ಡಿವಿಷನ್, ಯಾವಾಗ ಸಬ್ಟ್ರಾಕ್ಷನ್ ಮಾಡತಕ್ಕಂಥದ್ದು. ಪ್ರಶ್ನೆ 3 ನೋಡ್ರಿ. 2, 7, 12ರ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಅಂತಂದರೆ ಹೆಂಗೆ ಮಾಡಬೇಕು, ಎ ಬರೀರಿ ಸೇಮ್ ಅದು. ಡಿ ಕಂಡುಹಿಡಬೇಕಾದ್ರೆ A2 - A1 ಮಾಡಬೇಕು. ಯಾವಾಗ ಬಿ ಡಿ ವ್ಯಾಲ್ಯೂ ಕಂಡುಹಿಡಿದ A2 - A1 ಮಾಡಿರಿ. ಏನಂದ್ರೆ 20 ಪದಗಳು ಕೂಡಿಸಿದ್ರೆ ಏಟ್ ಆಗ್ತದೆ ಅಂತ ಕೇಳ್ಯಾರ. 20 ಪದಗಳು ಕೂಡಿಸೋದಕ್ಕೆ ಲೇಟ್ ಆಗ್ತದಲ್ಲ, ಅದಕ್ಕೆ 20 ಪದಗಳು ಕೂಡಿಸಿದಾಗ ಏಟ್ ಬರ್ತದೆ ಆನ್ಸರ್ ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾದ SN = n/2 2a + n - 1 × d ಅಂಥೇಳಿ. ನೆಕ್ಸ್ಟ್ ಕಂಟಿನ್ಯೂ ನೋಡಿರಿ. ಅದೇ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಎನ್ ವ್ಯಾಲ್ಯೂ 20 ಹಾಕ್ರಿ, ಇಲ್ಲಿ /2 ಬರೀರಿ. ಎ ವ್ಯಾಲ್ಯೂ 2 ಅದ, ಅದಕ್ಕಾಗಿ ಏಜಾಗಿ ಬರೀರಿ. ಎನ್ 20 ಪದಗಳು ಮಾತ್ರ ಕಂಡುಹಿಡಬೇಕಾಗ್ಯದ, 20 ಬರ್ಕೋರಿ. ಡಿ ವ್ಯಾಲ್ಯೂ ಗೊತ್ತದ ನಮ್ಗೆ 5 ಮುಗೀತಲ್ಲ. ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಒಳಗೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ 2 × 2 = 4, ಇದು ಮೈನಸ್ ಮಾಡ್ಕೋರಿ. ಮೈನಸ್ ಮಾಡಿ ಆಮೇಲೆ ಇಂಟು ಮಾಡಬೇಕು. 19 5 ಇದು 95 ಇದು 4 ಹೌದಾ. ಫಸ್ಟ್ ಎರಡು ಆ್ಯಡ್ ಮಾಡಿ ಇಂಟು ಮಾಡಬೇಕು. 95 + 4 99 ಹೌದಾ. 99 ಆಯಿತು. 99 0 ಇದ್ದರೆ ಗಪ್ಪಾಗಿ 0 ಇಟ್ಬಿಡಬೇಡ್ರಿ ಹೌದಾ. ಮತ್ತೆ ಮಲ್ಟಿಪ್ಲಿಕೇಶನ್ ಕಡೆ ಹಾಕಿ ಮಲ್ಟಿಪ್ಲಿಕೇಶನ್ ಮಾಡೋದು ಬೇಕಾಗಿಲ್ಲ, ಈ ಥರ ಬರ್ಕೋಬೇಕು. ಈ ಈಕ್ವಲ್ ಸೈನ್ ಅದಲ್ಲ ಸೇಮ್ ಕಾಣ್ಬೇಕು ನಿಮಗೆ ಪೇಪರ್ ಒಳಗೆ ಹೌದಾ. ನಾವು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋದಾಗ ಈ ನೀಟ್ನೆಸ್ ನೋಡಬೇಕು ಹೌದಾ. ಕಾಣಿಸ್ತಪ್ಪ ಅಂದ್ರೆ ಪಟ್ಟನೆ ಜಲ್ದಿ ನಮಗೆ ಆನ್ಸರ್ ಸಿಕ್ಬಿಡ್ತದೆ ಹೌದಾ. ಇದು ಮಾರ್ಕ್ ಮಾಡಿದ ಅರ್ಥಾಗಿ ಹೌದಾ, ಮುಗೀತು ಆನ್ಸರ್. ಈ ಥರಪ್ಪ ಅಂದರೆ ಏನೇ ಕೇಳೋರು SN ಫಾರ್ಮಲ್ದಾಗ ಇದಕ್ಕೆ ಈ ಟೈಪಿಗೆ ಕೇಳ್ತಾರೆ ಹೌದಾ. 2 ಮಾರ್ಕ್ಸ್ನ ಫಿಕ್ಸ್ ನೋಡ್ರಿ. 20 ಪದಗಳ ಮೊತ್ತ, 13 ಪದಗಳ ಮೊತ್ತ, ಏನು 21ನೇ ಪದ, 20, 30, 40, 50 ಜಾಸ್ತಿ ಏನಪ್ಪ ಅಂದರೆ ಇದು ಪದಗಳ ಮೊತ್ತ ಕೇಳಿದಾಗ ಸಣ್ಣದೇ ಇರ್ತದೆ. 10 ಒಳಗೆ 20 ಮ್ಯಾಗ ಜಾಸ್ತಿ ಇರ್ತಕ್ಕಂಥದ್ದು ಇದೇ ಜಾಸ್ತಿ ರಿಪೀಟ್ ಆಗಿವೆ ಎಲ್ಲ ಕ್ವಶನ್ಗಳು ಇವೆ, ಇದಕ್ಕೆ ಬಿಟ್ಟು ಏನಿಲ್ಲ ಹೌದಾ. ಇದೊಂದು ಮೆಥಡ್ ನೆನ್ಪಿಟ್ಕೋಬೇಕು ನೀವು. ಫಾರ್ಮುಲಾ ಮೆಥಡ್ ಮೊತ್ತ ಕಂಡುಹಿಡಿಯೋಕೆ ಫಾರ್ಮುಲಾ ಯಾವುದು, ಪದಗಳ ಕಂಡುಹಿಡಿಯೋಕೆ ಫಾರ್ಮುಲಾ ಯಾವುದು, ಲಾಸ್ಟ್ ಪದಗಳ ಕೊಟ್ಟಾಗ ಯಾವುದಕ್ಕೆ ಯೂಸ್ ಮಾಡ್ಬೇಕು ಫಾರ್ಮುಲಾ. ಮುಗೀತು. ಎ ವ್ಯಾಲ್ಯೂ ಕೊಟ್ಟರೆ ಡಿ ವ್ಯಾಲ್ಯೂ ಕೊಟ್ಟರೆ ಏನು ಕೇಳ್ಯಾರ ನೋಡ್ಬೇಕು, ಅದನ್ನು ಕಂಡುಹಿಡಿಬೇಕು ಹೌದಾ. ಇಷ್ಟಾದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ 4 ಮಾರ್ಕ್ಸಿಂದ ನೋಡ್ರಿ ಇಂಪಾರ್ಟೆಂಟ್ ಕೇಳ್ತಕ್ಕಂಥದ್ದು ಯಾವ ಥರ ಟೈಪ್ ಕೇಳ್ತಾರೆ ಅಂತಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 15 ಪದ 12 ಮತ್ತು ಮೊದಲ 11 ಪದಗಳ ಮೊತ್ತ 82.1/2 ಆಗಿದೆ. ಹಾಗಾದರೆ ಶ್ರೇಣಿಯ ಮೊದಲನೇ ಪದವನ್ನು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದನ್ನು ಕೇಳ್ಬೋದು, ಅಥವಾ ಸಮಾಂತರ ಶ್ರೇಣಿ ಬರೆಯಿರಿ ಅಂತಲೂ ಕೇಳ್ತಾರೆ ಹೌದಾ. ಇದೆರಡು ಕಂಡುಹಿಡಿದು ಸಮಾಂತರ ಶ್ರೇಣಿ ಬರೀರಿ ಅಂತ 5 ಮಾರ್ಕ್ಸ್ ಅಂತ ಕೇಳ್ತಾರೆ. ಈ ಥರ ಎಕ್ಸ್ಟೆಂಡ್ ಮಾಡ್ಬೋದು ಕ್ವಶನ್. ಅದಕ್ಕಾಗಿ ಇಲ್ಲಿ ಒಂದು ಏನು ಕೊಟ್ಟರಪ್ಪ ಅಂದ್ರೆ ಕೊಟ್ಟಿದ್ದನ್ನು ನಮಗೆ ತಿಳ್ಕೊಬೇಕು. ಮೊದಲು ಏನು ಕೊಟ್ಟರೆ ಅದನ್ನು ಬರಿಬೇಕು, ಬರ್ಕೊಂಡು ಸಾಲ್ವ್ ಮಾಡೋದು. ಇಲ್ಲಿ 15ನೇ ಪದ 12 ಸಮಾಂತರ ಶ್ರೇಣಿಯಲ್ಲಿ 15ನೇ ಪದ 12 ಅಂತ ಕೊಟ್ಟರು ಹೌದಾ. 15ನೇ ಪದವು 12 ಮತ್ತು ಮೊದಲ 11 ಪದಗಳ ಮೊತ್ತ ಇಷ್ಟೊಂದು ಕೊಟ್ಟರು ಆಗಿದೆ. ಹಾಗಾದರೆ ಶ್ರೇಣಿಯ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಅದಕ್ಕಾಗಿ ಫಸ್ಟ್ ಏನಪ್ಪ ಅಂದರೆ 15ನೇ ಪದ ನಮಗೆ ಬೇಕು. 15ನೇ ಪದ ಎಷ್ಟು ಕೊಟ್ಟರು ಹೇಳ್ರಿ, 12 ಅಂತ ಕೊಟ್ಟರು. ಅದಕ್ಕಾಗಿ ಫಸ್ಟ್ ನಮಗೆ ಏನು ಫಾರ್ಮುಲಾ ಬರ್ಕೋಬೇಕು, ಬರ್ಕೊಂಡು 15ನೇ ಪದ ಇಲ್ಲಿ ಬರ್ಕೋಬೇಕು. ಎನ್ ವ್ಯಾಲ್ಯೂ ಕೊಟ್ಟರು.
ಈಗ 15 1 ತೆಗೆದ್ರೆ 14 ಡಿ ಇಕ್ವೇಷನ್ ನಂಬರ್ 1 ಆಗ್ಬೋದು. 15 ಪದ ಎಷ್ಟು ಕೊಟ್ಟರೆ ನಮ್ಗೆ 12 ಅಂತ ಕೊಟ್ಟರು. 15ನೇ ಪದ ಇದ್ದಲ್ಲಿ 12 ಅಂತ ಬರ್ಕೋಬೇಕು. ಇದು ಇಕ್ವೇಷನ್ ನಂಬರ್ 1. ಅದೇ ಥರ ಮತ್ತು ಪದಗಳ ಮೊತ್ತ ಅಂತ ಕೊಟ್ಟರು. ಪದಗಳ ಮೊತ್ತ ಅಂದಾಗ ಎನ್ ಫಾರ್ಮುಲಾ ತೊಗೋಬೇಕಿಲ್ಲ ನಾವು. ಎಷ್ಟು ಪದಗಳ ಮೊತ್ತ? 11 ಪದಗಳ ಮೊತ್ತ. ಎಸ್ 11 = 11 ಬಾಗಲೆ ಮೈನಸ್ ಮಾಡಿರಿ, ಇದು 10D ಆಗ್ತದೆ. 2A ಹಂಗೆ ಬರ್ಕೋಬೇಕು. ಇದು ಕ್ಯಾನ್ಸಲ್ ಆಗಲಿ. ಈ ಕಡೆ ತೆಳಗಿನೊಂದು ಇಲ್ಲಿ ನೋಡ್ರಿ, ಇದು 11 ಬಾಗಲೆ 2. ಇದು ಎಸ್ 11 ಅಂತಂದ್ರೆ ಕೊಟ್ಟರು. 11 ಪದಗಳ ಮೊತ್ತ 82 ಪೂರ್ಣಾಂಕ 1/2 ಅಂತ ಕೊಟ್ಟರು. ಅದ 2 2 4 8 2 16 164 ಆಗ್ತದೆ. 164 ಒಂದು ಕೂಡ್ಸ್ರೇಟು 165 ಬಾಗಲೆ 2 ಆಗ್ತದೆ. ಹೌದಾ? ಅದನ್ನು ಇಲ್ಲಿ ಬರ್ಕೋಬೇಕು. ಎಸ್ 11 ಇದ್ದಲ್ಲಿ ಬರ್ಕೊಂಡು ಇದು ಈ ಕಡೆ 2 ಇದ್ದರೆ ಈಕ್ವಲ್ ನಡವರ್ಕ್ ಈಕ್ವಲ್ ಸೈನ್ ಇದ್ದರೆ ಇದು ಕ್ಯಾನ್ಸಲ್ ಆಗ್ತದೆ. ಹೌದಾ? ಸೇಮ್ ಇರಬೇಕು, ಅದು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ತೆಳಗಿರ್ಬೇಕು. ಮ್ಯಾಗ ಇದ್ದರೆ ಮ್ಯಾಗೆ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲೊಂದು ಹಿಂಗೆ ಮಾಡಪ್ಲೇ ಇಲ್ಲ. ಮ್ಯಾಗೆ ತೆಳಗಿರಬೇಕು ಈಕ್ವಲ್ ಸೈನ್ ಇದ್ದಾಗ. ಇದು ಆಯ್ತಾ? ಕ್ಯಾನ್ಸಲ್ ಆಯ್ತು 2 ಆಯ್ತಾ? ಇದು ಏನಪ್ಪ ಅಂತಂದರೆ ಈಗ ಅದು ಕ್ಯಾನ್ಸಲ್. ಇದು 11 ಅದ, ಇಲ್ಲಿ ಮಲ್ಟಿಪ್ಲಿಕೇಶನ್ ಅದ. ಈ ಕಡೆ ತಂದ್ರೆ ಡಿವೈಡ್ದಾಗ ಆಗ್ತದೆ. ಡಿವೈಡ್ ಮಾಡಿರಿ. 11 1 11. ಇದು ಎಷ್ಟು ಉಳಿತು? ಇಲ್ಲಿ 5 ಉಳಿತು. 11 5 55 ಆಗ್ತದೆ. 11 5 55, 15 ಉಳಿತು. ಇಕ್ವೇಷನ್ ನಂಬರ್ 2. ನಮಗೆ ಇಕ್ವೇಷನ್ 1 2 ಅಂತ 2 ಸಿಕ್ಕು ಅಂತಂದರೆ ಇದರಿಂದ ನಾವು ಏನು ಕಂಡುಹಿಡಿಬೋದು ಅಂತಂದರೆ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನಮಗೆ ಏನು ಗೊತ್ತಿರಬೇಕು ಅಂತಂದರೆ 2 ಸೇಮ್ ಹಾಕೋಬೇಕು. ಎಲಿಮಿನೇಷನ್ ಏನು ಮೆಥಡ್ ಮಾಡ್ತೀವಲ್ಲ, ಕಂಪಲ್ಸರಿಯಾಗಿ ಎಲಿಮಿನೇಷನ್ ಮೆಥಡ್ ಇದ್ರಾಗೆ ಇದೇ ಟೈಪ್ ಕೊಟ್ಟಿರ್ತಾನೆ. ಅದೇ ಥರ ಅದಕ್ಕಾಗಿ ಎಲಿಮಿನೇಷನ್ ಮಾಡಬೇಕಾಯ್ತು ಅಂದರೆ 2 ಸೇಮ್ ಇರಬೇಕು ನಮಗೆ. ಯಾವ ಕಡೆನೂ ಯಾವುದು ಸೇಮ್ ಕಾಣಿಸಲ್ಲ ಈಗ. ಇದನ್ನು ಯಾವುದೂ ಸೇಮ್ ಇಲ್ಲ. ಅದಕ್ಕೆ ಸೇಮ್ ಇಲ್ಲ ಅಪ್ಪ ಅಂದರೆ ನಾವು ಸೇಮ್ ಮಾಡ್ಕೋಬೇಕಾಯ್ತಂದ್ರೆ ಇಲ್ಲಿ 2 ಅದ. ಈ 2ರಲ್ಲಿ ಇದಕ್ಕೆ ಮ್ಯಾಗ ಗುಣಾಕಾರ ಮಾಡಿರಿ. ಇಲ್ಲಿ ಏನೂ ಇಲ್ಲ, 1 ಇರುತ್ತೆ. 1 ಈ ಕಡೆ ತಂದು ಗುಣಾಕಾರ ಮಾಡಿರಿ. ಫಸ್ಟ್ ಗುಣಾಕಾರ ಮಾಡ್ಬೇಕು ಇದಕ್ಕೆ. 12 2 24 ಆಯಿತು. 2 ಇಂಟು ಎ 2A ಆಯಿತು. 14 ಇಂಟು ಡಿ 14D. ಇದು 20. 14 2 28 ಆಯ್ತು. ಹೌದಾ? 14 2 28. ಈಗ ನೋಡ್ರಿ, 2 ಸೇಮ್ ಆದ್ಮೇಲೆ ಆಮೇಲೆ ಪ್ಲಸ್ ಎಲ್ಲ ಪ್ಲಸ್ ಅವ. ಅದಕ್ಕಾಗಿ ಎಲ್ಲಕ್ಕೆ ಸೈನ್ ಚೇಂಜ್ ಮಾಡ್ಬೇಕು. ಒಂದು ಪ್ಲಸ್ ಮೈನಸ್ ಇದ್ದಿತ್ತು ಅಂದರೆ ಕ್ಯಾನ್ಸಲ್ ಮಾಡಿ KG ಆಗಿರ್ತದೆ. ಹೌದಾ? ಇಲ್ಲ ಅಂತಂದ್ರೆ ನಾವೆಲ್ಲ ವಸ್ತು ಸೈನ್ ಚೇಂಜ್ ಮಾಡ್ಬೇಕು. 24 15 9 ಉಳಿತು. ಇಲ್ಲಿ 2A ಕ್ಯಾನ್ಸಲ್ ಆಗ್ತದೆ. 24 10 ತೆಗಿಬೇಕು ನಾವು. 14 28. ಈಗ 28. ಈಗ 14 28 ಆಗ್ತದೆ. ನೋಡ್ರಿ, 28ದಾಗ 10 ತೆಗೆದ್ರೆ ಎಷ್ಟು? 18. ಹೌದಾ? ಗ್ರೇಟರ್ ನಂಬರ್ ಸೈನ್ ಪ್ಲಸ್ ಅದ, ಅದು ಪ್ಲಸ್ ಬರ್ಕೋರಿ. ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಪ್ಲಸ್ ಅದ, ಪ್ಲಸ್ ಬರ್ಕೋಬೇಕು. ಇದು 9 ಈ ಕಡೆ ಹೋಗಿ 9 2 ಇದು 18 ಈ ಕಡೆ ತರಬೇಕು. 9 ಬಾಗಿಲೆ 18 ಆಗ್ತದೆ. 9 ಬಾಗಿಲೆ 18. ಇದ್ರ ಸಂಗಟ ಅದ. ನಮ್ಗೆ ಡಿ ಕಡಿಗೆ ಮಾಡಬೇಕಾಗ್ಯದ. ಯಾವುದು ಬೇಕಾಗ್ಯದ ಅದು ಕಡಿಗೆ ಇಟ್ಕೊಂಡು ಉಳಿದಿಲ್ಲ ಆ ಕಡೆ ಸರಿಸ್ಬೇಕು. ಬೇಕಾಗಿದ್ದು ವ್ಯಾಲ್ಯೂ ನಮಗೆ. ಹೌದಾ? ಬೇಕಾಗಿದ್ದು ನಾವು ಏನು ಯಾವ ರೀತಿ ಅಕ್ಕಿ ಬೇಕಾಗಿರ್ತಾವೆ ಹಳ್ಳ ಕಲ್ಲುಗಳೆಲ್ಲ ತೆಗೆದು ಒಕ್ಕಡ್ತೀವಲ್ಲ, ಅದನ್ನ ಹಂಗೆ ಈಗ ಯಾವ್ದು ಬೇಕಾಗಿದೆ ಅದು ಕಡಿಗೆ ಇಟ್ಕೋಬೇಕು. ಉಳಿದೆಲ್ಲ ಸರ್ಸ್ಕೋಬೇಕು. ಇಷ್ಟೇ ಮ್ಯಾಥ್ನಾಗ ಸಿಂಪಲ್ ಆಗಿರ್ತಕ್ಕಂಥದ್ದು. ಈಗ 9 ಬಾಗಿಲೆ 18 9 1 9 2 1 ಬಾಗಿಲೆ 2 ನಮ್ಗೆ ಡಿ ವ್ಯಾಲ್ಯೂ ಸಿಗುತ್ತಂದ್ರೆ ಎ ವ್ಯಾಲ್ಯೂ ಕಂಡು KG ಆಗ್ತದೆ. ಇಕ್ವೇಷನ್ ನಂಬರ್ 1 2 ಗೊತ್ತೋ ನಿಮ್ಗೆ. ಅದ್ರಾಗ ಯಾವ್ದು ನಿಮ್ಗೆ ಸಣ್ಣದಾದ್ರೆ ವ್ಯಾಲ್ಯೂದಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಮೀಕರಣ 1ರಲ್ಲಿ ಆದಿಸಿದಾಗ ತುಂಬಲಾಗಿ ಅಂತಂದಾಗ ಸಮೀಕರಣ 1 ಬರ್ಕೋಬೇಕು. ಆ ಡಿ ವ್ಯಾಲ್ಯೂ ತುಂಬಬೇಕು. ಇಲ್ಲಿ ಇದು 2 1 2 7 14 ಆಗ್ತದೆ. ಇದಕ್ಕೆ ಇಕ್ವೇಷನ್ ನಂಬರ್ 1 ಬರ್ಕೊಳ್ಳಿ. 2 1 2 7 14 7 ಉಳಿತು. ಈಗ ನಮ್ಗೆ ಎ ವ್ಯಾಲ್ಯೂ ಬೇಕಾಗಿದೆ. 12 7 ತೆಗಿರಿ 5 ಉಳಿತು. ಇದು ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಸಿಗುತ್ತೆ ನಮಗೆ. ಹೌದಾ? ಮೊದಲನೇ ಪದ ಗೊತ್ತಾಯಿತು. ಸಾಮಾನ್ಯ ವ್ಯತ್ಯಾಸ ಅಷ್ಟೇ ಬರೀ ಅಂತಾರೆ. ಮುಂದೆ ಶ್ರೇಣಿ ಬರೀರಿ ಅಂತ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಸಿಕ್ಕಿದ ಬಳಕ ಮುಂದೆ ನಮಗೆ ಸಮಾಂತರ ಶ್ರೇಣಿ ಬರೆಯೋದಿತ್ತು ಅಂತಂದ್ರೆ ಇದನ್ನು ಕೇಳ್ತಾರೆ 5 ಮಾರ್ಕ್ಸ್ನಾಗ. ಅದಕ್ಕೆ ಈಗ ಮೊದಲನೇ ಪದ ಗೊತ್ತು. ಸಾಮಾನ್ಯ ವ್ಯತ್ಯಾಸ ಏನು ಮಾಡಬೇಕು ಅಂದ್ರೆ ಇದ್ರಾಗ ಕೂಡ್ಸ್ಕೊತ ಹೋಗ್ಬೇಕು. 5 ಮತ್ತು 5 ಪೂರ್ಣಾಂಕ ನೋಡ್ರಿ. 5 ಕೂಡ್ಸೋದಂದ್ರೆ ಹೆಂಗಂದ್ರೆ 5 + 1/2 ಡಿ ವ್ಯಾಲ್ಯೂ ಕೂಡಿಸ್ಬೇಕು. ಇದ್ರಾಗ ಕೂಡಿಸ್ಬೇಕಾದ್ರೆ ಮತ್ತು ಫ್ರ್ಯಾಕ್ಷನ್ದಾಗಿತ್ತಂದ್ರೆ ಲಸ ತೆಗಿಬೇಕು. ಇದು ನೋಡ್ರಿ 2 ಬರ್ತದೆ. ಇದು 1 2 2 1 5 2 10 + 1 1 1 ಆಯಿತು. ಅಂದರೆ 11 ಬಾಗಿಲೆ 2 ಆಗ್ತದೆ. ಈ ಥರ ಮುಂದೆ 3 ನಂಬರ್ ಬರೆದು ಬಿಡಬೇಕು. ಇದು ಶ್ರೇಣಿ ಕೇಳಿದ್ರೆ ಅಂತಂದ್ರೆ ಸಮಾಂತರ ಶ್ರೇಣಿ ಬರೀರಿ ಅಂತಂದಾಗ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಗೊತ್ತಿದ್ದರೆ ಸಮಾಂತರ ಶ್ರೇಣಿ ಬರೀಕ್ ಬರ್ತದ, ಇಲ್ಲಾಂದ್ರೆ ಬರೋಂಗಿಲ್ಲ. ಹೌದಾ? ಈ ಥರ ಕೇಳ್ತಕ್ಕಂಥ ಕ್ವಶನ್ಗಳು ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಓಲ್ಡ್ ಕ್ವಶನ್ ಪೇಪರ್ದಾಗ ಇದೇ ಥರ ಇದ್ದು ಏನಪ್ಪ ಅಂದರೆ ನಿಮ್ಗೆ ಮೆಥಡ್ ಗೊತ್ತಾಯ್ತಿದೆ. ಹೆಂಗೆ ಸಾಲ್ವ್ ಮಾಡ್ಬೇಕು, ಯಾವ ಫಾರ್ಮುಲ್ದಾಗ ಸಬ್ಸ್ಟಿಟ್ಯೂಟ್ ಮಾಡೋದು ಹೆಂಗೆ, ಮೈನಸ್ ಯಾವಾಗ ಪ್ಲಸ್ ಯಾವಾಗ ಗುಣಾಕಾರ ಯಾವಾಗ, ಇಷ್ಟು ಗೊತ್ತಿದ್ರೆ ಸಾಕು ನಮ್ಗೆ. ಕ್ವಶನ್ ಕೇಳ್ತಕ್ಕಂಥ ರೀತಿ ಯಾವ್ಯಾವ ಕೇಳ್ಬೋದು, ಅವಕ್ಕೆ ನಾವು ಇಕ್ವೇಷನ್ ಹೆಂಗೆ ಬರ್ಕೋಬೇಕಂಬೋದು ಅಷ್ಟು ಕ್ವಶನ್ದಾಗ ನೋಡ್ಕೋರಷ್ಟೇ, ಮಾಡೋದಿಲ್ಲ. ಮಾಡೋದು ಮೆಥಡ್ ಗೊತ್ತಿರ್ತದೆ. ಹೌದಾ? ಕ್ವಶನ್ದಾಗ ಅರ್ಥ ಮಾಡ್ಕೊಂಡು ನಾವು ಕೊಟ್ಟಿದ್ದು ಸಮೀಕರಣನ ಬರ್ಕೋಕೆ ಬಂದರೆ ನೀವು ಗೆದ್ರಿ ಅಂತಂದಂಗೆ. ಹೌದಾ?
ಕೊಟ್ಟಿದ್ದ ಸಮೀಕರಣ ಯಾವಾಗ ಬೇಕು ಕ್ವಶನ್ದಾಗ ಕೊಟ್ಟಿದ್ದನ್ನು ಸಮೀಕರಣ ಬರ್ಕೋಕೆ ಬರ್ಬೇಕು ನಮ್ಮ ಸಮಾಂತರ ಶ್ರೇಣಿ ಒಳಗೆ. ಇದಕ್ಕೆ ಯಾರಿಗೆ ಬರೀಕೋಕೆ ಬರ್ತದೆ ಈಜಿಯಾಗಿ ಅದು ಬರ್ತದ ಅಂತ ತಿಳ್ಕೊಬೇಕು ನೀವು 4 ಮಾರ್ಕ್ಸ್. ಓಕೆ, ಇಷ್ಟೊತ್ತು ನೋಡಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ.